ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಈಗಾಗಲೇ ಡಿಪಿಆರ್ ಅನುಷ್ಠಾನಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದರು. ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹಮ್ಮಿಕೊಂಡಿದ್ದ ಕುಡಿಯುವ ನೀರಿನ ಸಮಸ್ಯೆಯ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ವೆಂಕಟೇಶ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ನೀರಾವರಿ ಸಮಸ್ಯೆ ಇದ್ದು ಹಂತ ಹಂತವಾಗಿ ಬಗೆಹರಿಸಲು ಕ್ರಮ ವಹಿಸಲಾಗಿದೆ. ಮಳೆಗಾಲದಲ್ಲಿ ಹೆಚ್ಚುವರಿ ನೀರು ತಮಿಳುನಾಡು ತಲುಪುತ್ತಿದ್ದು, ಹೇಗಾದರೂ ಮಾಡಿ ಹೆಚ್ಚುವರಿ ನೀರನ್ನು ನಮ್ಮ ಭಾಗಕ್ಕೆ ಬಳಸಿಕೊಳ್ಳಲು ಈಗಾಗಲೇ ಯೋಜನೆ ಸಿದ್ಧಪಡಿಸಿದ್ದು ಸುಮಾರು 950 ಕೋಟಿ ರು ಅವಶ್ಯಕತೆ ಇದೆ. ಹಾಗಾಗಿ ಇಷ್ಟು ಅನುದಾನ ಸಿಕ್ಕರೆ ನೀರು ತರಲು ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ಕಡೆಗೂ ಯೋಜನೆ ಸಿದ್ಧವಾಗಿದೆ. ಜೊತೆಗೆ ಈಗಾಗಲೇ ಕೆರೆಗಳ ಹೂಳು ತೆಗೆಸಲು ಕ್ರಮ ವಹಿಸಲಾಗಿದೆ ಎಂದರು. ನೀರಾವರಿ ಬಗ್ಗೆ ಈಗಾಗಲೇ ಸಾಕಷ್ಟು ಕನಸು ಹೊಂದಿದ್ದೇನೆ. ಆ ಕನಸು ನನಸಾಗಲು ನಾನು ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ಸಹ ತಂದಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲಾ ಕೆಲಸವೂ ಆಗುವ ಭರವಸೆಯಲ್ಲಿದ್ದೇನೆ ಎಂದರು. ನಾವು ಫಸ್ಟ್ ಮೇಲಿನ ಹೊಟ್ಟೆ ತುಂಬಿಸಿ ನಾವು ಲಾಸ್ಟಿಗೆ ಬರಬೇಕು. ಸೊ ಆ ಲೆಕ್ಕದಲ್ಲೇ ಒಂದು ರಿಮಾಡೆಲಿಂಗ್ ಮಾಡಿ ಬಹುಶಃ ಈಗೇನು ಲಭ್ಯತೆ ಇರ್ತಕ್ಕಂಥ ನೀರನ್ನು ನಾವು ಯಾಕೆ ಇವನ್ ಫ್ಲಾಶ್ ಪ್ಲೇಟ್ ತುಂಬಾ ನೀರು ಬಂದು ವೇಸ್ಟ್ ಆಗಿ ಹೋಗ್ತಿದೆ. ಸುಮಾರು 70-80 TMC ಎಕ್ಸ್ಟ್ರಾ ನೀರು ತಮಿಳುನಾಡು ಹರಿದು ಸಮುದ್ರಕ್ಕೆ ಹೋಗ್ತಾರೆ. ಬಟ್ ಅದನ್ನ ನಾವು ಹೇಗೆ ತಗೊಂಡ್ಬಂದು ಏನಾದರೂ ಈ ರಾಜ್ಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಏನಾದ್ರು ಫ್ಲೋ ಇರಿಗೇಷನ್ ಅಲ್ಲಿ ಏನಾದ್ರು ಜಾಗ ಉಳ್ಕೊಂಡಿದ್ರೆ ಅದು 100 ಭಾಗ ಮಾತ್ರ. ಏನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇಡೀ ರಾಜ್ಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಏನಾದ್ರು ಫ್ಲೋ ಇರಿಗೇಷನ್ ಅಲ್ಲಿ ಜಾಗ ಉಳ್ಕೊಂಡಿದ್ರೆ ಅದು 100 ಭಾಗ ಮಾತ್ರ. ಅದು ಕಬಿನಿ ನಾಲೆ ತಂದು ಇನ್ನೊಂದು 300 ಕ್ಯೂಸೆಕ್ಸ್ ಅಡಿಷನಲ್ ನೀರನ್ನ ನಾವು ಕ್ಯಾರಿ ಮಾಡಿ ತಂದು ಇಡೀ ನಮ್ಗೇನು ಮುಚ್ಕೋಟೆ ಬೋರೆ ಹತ್ರ ಅಷ್ಟು ಅದೇ ಏನು ಕಬಿನಿ ನಾಲೆ ಬಂದಿದೆ ಅದನ್ನ ರಿಮಾಡೆಲಿಂಗ್ ಮಾಡಿ ತಂದು ಮುಚ್ಕೋಟೆ ಬೋರೆ ಕೆಳಗಡೆ ರಾಮನಗುಡದ ಹತ್ರ ಈಚೆ ಬಂದ್ರೆ ರೈಟ್ ಕೆನಾಲ್ ಲೆಫ್ಟ್ ಕೆನಾಲ್ ಎಂಟೈರ್ ಯಲ್ಲಮಲ ಚಿತ್ತಾಪುರ ಎಲ್ಲನೂ ನೀರಾವರಿ ಹಾಕಬೇಕು ಅವಕಾಶ ಇದೆ. ಮತ್ತು ಎಡಗಡೆ ಹೋಯ್ತು ಅಂದ್ರೆ ಮಣಗಂಡಿ, ಬಂಡಂಡಿ, ಅಲಗಾಪುರ, ಶಾಗ್ಯ ಮತ್ತು ಗಾಳಿಮಂಗಲದ ತನಕನೂ ನೀರಾಗುತ್ತೆ. ಸೊ ಇದು ಒಂದು, ಇದಕ್ಕೆ 950 ಕೋಟಿ ದುಡ್ಡು ಬೇಕು ಅಡಿಷನಲ್. ಅದಕ್ಕೆ ಒಂದು 980 ಕೋಟಿ ದುಡ್ಡು ಬೇಕು. ಸೊ ಇದು ದೊಡ್ಡ ಒಂದು ಸವಾಲು ನಮ್ಮ ಮುಂದೆ ಇದೆ. ಇವೆರಡಾದ್ರೆ ಅವೆರಡು ಮತ್ತೆ ಇದೊಂದು 3, ಈ 3 ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಚಾಲೆಂಜ್. ಇಷ್ಟು ಆದರೆ ಇಡೀ ಹನೂರು ಕ್ಷೇತ್ರಕ್ಕೆ ನೀರಾವರಿ ತರಲಿಕ್ಕೆ ಸಾಧ್ಯ. ಎಸ್ಪೆಷಲಿ ನಾವು ಲೊಕ್ನಳ್ಳಿ ಭಾಗ ಒಂದು ಉಳ್ಕೊಳ್ಳುತ್ತೆ, ನಾನು ತುಂಬ ಎತ್ತರವಾದ ಪ್ರದೇಶ. ಮೇ ಬಿ ಅಲ್ಲಿಂದ ಅಲ್ಲಿಗೆ ಏನಾದ್ರು ಮಾಡಲಿಕ್ಕೆ ಫರ್ದರ್ ಪ್ಲಾನ್ ಮಾಡ್ಬೋದು. ಸೊ ಇಷ್ಟು ಫ್ಯೂಚರ್ ಪ್ಲಾನ್ ಖಂಡಿತ ಅದೇ ಹೇಳಿದ್ನಲ್ಲ, ಎಂಟೈರ್ ಕ್ಷೇತ್ರದ ಒಂದು ಬ್ಲೂ ಪ್ರಿಂಟ್ ರೆಡಿ ಇದೆ. ಆಮೇಲೆ ಎಲ್ಲ ಕೆರೆಗಳಿಗೂ ಸುಮಾರು ಈಗ 4 ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಟ್ಟಿದ್ದೀವಿ. ಎಲ್ಲಾನು ಅಂದ್ರೆ ಹೂಳು ತೆಗಿಲಿಕ್ಕೆ, ಹೂಳು ಅಂತಂದ್ರೆ ಎಸ್ಕವೇಟ್ ಮಾಡ್ಲಿಕ್ಕೆ, ನೀರು ಶೇಖರಣೆ ಮಾಡ್ಲಿಕ್ಕೆ. ಬಹುಶಃ ನೀವು ಒಂದು ಏನಾದ್ರು ಸಮಯ ಇದ್ರೆ ದಯವಿಟ್ಟು PG ಪಾಳ್ಯಕ್ಕೆ ಹೋಗಿ ಬನ್ನಿ, ನಿಮ್ಗೆ ಅಲ್ಲಿ ಒಂದು ಸಾಕ್ಷಿ ಕಾಣುತ್ತೆ. ಯಾಕಂದ್ರೆ ನೀವು ಅದು ಅಂಥದ್ದು ಬಹಳ ನಿಮ್ಮೊಳಗೆ ಲೆಕ್ಕ. ಯಾಕಂದ್ರೆ ಹೋದ್ರೆ ನಿಮ್ಗೆ ಏನೋ ಒಂದು ನಿಜವಾದ ಅದು ನೀವು ನಿಮ್ಗೆ ಅದು ಏನು ಅಂತ ನಿಮಗೆ ಅಲ್ಲಿ ಕಾಣ್ತೇವೆ. ನಾನು ಸುಮ್ಮನೆ ಹೇಳೋದಲ್ಲ, ಪ್ರತ್ಯಕ್ಷವಾಗಿ ಕಂಡು ಅದೇ ಪ್ರಮಾಣಿಸಿ ನೋಡ್ಬೇಕಂತಲ್ಲ. ಹಂಗೆ ನೀವು ಅಲ್ಲಿ ಹೋದ್ರೆ ಮಾತ್ರ ಅದು ಬದಲಾಗುತ್ತೆ. ಯಾವ ತರ ಒಂದು ಗೇಮ್ ಚೇಂಜರ್ ಅದನ್ನು. ಯಾಕಂದ್ರೆ ಈ ಒಂದು PG ಪಾಳ್ಯಕ್ಕೆ ಎಲ್ಲೂ ನೀರಿಲ್ಲ, ನೀರು ಬರುತ್ತೆ ಹೋಗುತ್ತೆ. ಶೇಖರಣೆ ಮಾಡೋಕ್ಕೆ ಬಹುಶಃ ಈಗ ಅದು ಒಂದು ಉತ್ತಮವಾದ ಕೆಲಸ ಮಾಡ್ತಾ ಇದೀವಿ. ಬಹುಶಃ ಅದು ರಿಸಲ್ಟ್ ಸಿಗುತ್ತೆ ನಿಮಗೆ. ಹಾಗಾಗಿ ಇಷ್ಟು ನೀರಾವರಿ ಬಗ್ಗೆ ಒಂದು ಕನಸು ಕಂಡಿದ್ದೇವೆ. ಕ್ಷೇತ್ರದ ಜನಕ್ಕೆ ಈ ಒಂದು 490 ಕೋಟಿ ಒಂದು ಆಗಿದ್ರೆ ಇಡೀ ರಾಮಾಪುರ ಹೋಗ್ಲಿಕ್ಕೆ ಒಂದು ನಿಜವಾಗ್ಲೂ ಒಂದು ನಿಟ್ಟುಸಿರು ಬಿಡುವಂತ ಒಂದು ಕ್ಷಣ. ಅದು ಮುಖ್ಯಮಂತ್ರಿಗಳಿಗೆ ಬಹುಶಃ ನಾನು ವೈಯಕ್ತಿಕವಾಗಿ ಮತ್ತೆ ಏನ್ ನನ್ನ ಬುದ್ಧಿಶಕ್ತಿ ಇದೆಯೋ ಅವ್ರನ್ನ ರಿಕ್ವೆಸ್ಟ್ ಮಾಡೋಕ್ಕೆಲ್ಲ ಪ್ರಯತ್ನ ಮಾಡ್ತೇನೆ.